ಅಮ್ಮ ಅಮ್ಮ ನಾ ಆಟವಾಡಿ ಬರುತ್ತೀನಮ್ಮ ಎಂದು ಮನೆಯಿಂದ ಹೇಳಿ ಹೋದ ಮಗ ಮರಳಿ ಬರಲೇ ಇಲ್ಲ. ಅಪ್ಪ ನಾನು ಕ್ರಿಕೆಟ್ ಆಟವಾಡಿ ಬರುತ್ತೇನೆ ಎಂದು ಹೇಳಿ ಹೋದ ಮಗ ಮನೆಗೆ ಬರಲೇ ಇಲ್ಲ. ಹಾಗಾದರೆ ಮಗ ಎಲ್ಲಿ ಹೋಗಿದ್ದ ಎಂದು ಅಪ್ಪ ಅಮ್ಮ ಯೋಚನೆ ಮಾಡುವಷ್ಟರಲ್ಲಿ ಪೊಲೀಸರಿಂದ ಬಂದ ಆ ಒಂದು ಫೋನ್ ಕಾಲ್ ಇಡೀ ಕುಟುಂಬವನ್ನೇ ದಿಗ್ಭ್ರಮೆಗೊಳಿಸಿತ್ತು. ತಂದೆ ತಾಯಿ ಇಬ್ಬರ ಕಣ್ಣಲ್ಲಿ ದುಃಖದ ಮಡಿಲಲ್ಲಿ ತಳ್ಳಿಬಿಟ್ಟಿತ್ತು. ಅಷ್ಟಕ್ಕೂ ಆಟವಾಡಲು ಹೋಗಿದ್ದ ಮಗ ಮನೆಗೆ ಯಾಕೆ ಬರಲಿಲ್ಲ? ಮಗು ಹೋಗಿದ್ದಾದರೂ ಎಲ್ಲಿ? ಕ್ರಿಕೆಟ್ ಆಡಲು ಹೋದ ಮಗ ಎಲ್ಲಿ ಹೋದ? ಪೊಲೀಸರು ಏತಕ್ಕೆ ಫೋನ್ ಮಾಡಿದ್ದು? ಈ ಎಲ್ಲದಕ್ಕೂ ಕಾರಣವಾದರೂ ಏನು ಅಂತೀರಾ? ಈ ಎಲ್ಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಅಂದು ಜೂನ್ 17ನೇ ತಾರೀಕು ಸೋಮವಾರ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆಯನ್ನು ಕೂಡ ನೀಡಲಾಗಿತ್ತು. ರಜೆಯಲ್ಲಿದ್ದ ಮಕ್ಕಳೆಲ್ಲರೂ ಸೇರಿ ಹೋಗಿದ್ದು ಕ್ರಿಕೆಟ್ ಆಡವಾಡಲು. ತದನಂತರದಲ್ಲಿ ಮಕ್ಕಳೆಲ್ಲರೂ ಸೇರಿಕೊಂಡು ಹೋಗಿದ್ದು ಪಕ್ಕದಲ್ಲಿನ ಮಣ್ಣಿನ ಕ್ವಾರಿಗೆ. ಮಣ್ಣಿನ ಕ್ವಾರಿಯಲ್ಲಿ ಮಳೆಯಿಂದ ನೀರು ತುಂಬಿದ್ದು ಬಲಿ ಪಡೆಯಲು ಬಕಪಕ್ಷಿಗಳಂತೆ ಕ್ವಾರಿಗಳು ಕಾಯುತ್ತಿವೆ. ಇಷ್ಟೆಲ್ಲ ನಡೀತಾ ಇದ್ದರೂ ಅಧಿಕಾರಿಗಳು ಮತ್ತು ಕ್ವಾರಿಯ ಮಾಲೀಕರು ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳದೆ ಕುರುಡರಾಗಿ ಕುಳಿತಿದ್ದಾರೋ ಅಥವಾ ಸತ್ತವರು ಸಾಯಲ್ಲಿ ಬಿಡಿ ಎಂದು ಬೇಕಾಬಿಟ್ಟಿ ಮಾತು ಹೇಳಿ ಮೈಮರೆತಿದ್ದಾರೋ ಎನ್ನುವುದು ಗೊತ್ತಾಗುತ್ತಿಲ್ಲ. ಕ್ವಾರಿಗಳು ಸುತ್ತಮುತ್ತ ತಂತಿ ಬೇಲಿ ಹಾಕಿದ್ದರೆ 2 ಮಕ್ಕಳ ಜೀವ ಬದುಕುತ್ತಿತ್ತು. ಒಂದು ಸೂಚನಾ ಫಲಕ ಹಾಕಿದ್ದರೆ ಬಾಳಿ ಬದುಕಬೇಕಾದ ಮಕ್ಕಳು ಕೂಡ ಇಂದು ಬಲಿಯಾಗುತ್ತಿರಲಿಲ್ಲ ಎನ್ನುತ್ತಿದ್ದಾರೆ ಕುಟುಂಬಸ್ಥರು. ಆಡಕ್ಕಂತ ಹೋಗಿದ್ದಾರೆ ಹುಡುಗ. ಅಲ್ಲೇ ಇದಕ್ಕೆ ಕನ್ವಿ ಇದಕ್ಕೆ ಕೆರೆ ಒಳಗೆ ಇಳಿದು ಹಿಂಗೆ ನೀರಾಗ ಇಳಿದ ಕೆಸಿಂದ ಹಿಂಗೆ ಮುಣಿಗಿ ಹೋಗ್ಯಾನ್ರಿ. ನಮ್ಗೆ ಅವರು ಬೇರೆದವ್ರು ಬಂದು ಹಿಂಗೆ ಹೇಳಿದ್ರು, ಹಿಂಗಾಗೈತಿ ಹುಡುಗ ಅಂತೇಳಿ. ನಾವು ಹೋಗಿ ನೋಡಿದಾಗ ನಮ್ಮ ಮಗ ಹಂಗೆ ಜೀವ ಹೋಗ್ಬಿಟ್ಟಿತ್ರಿ. ಅದೇ ಜೀವ ಹೋಗಕ್ಕೆ ಕಾರಣ ಕನ್ವಿ ಮಾಲಕನ ಕಾರಣ ರೀ. ಅಂದ್ರೆ 17ನೇ ತಾರೀಕು ಮಗ ಅವ್ರು ಎಷ್ಟು ಗಂಟೆಗೆ ಮನೆಗೆ ಹೋಗೋ? ಮನೆ 11:00 ಹೋಗ್ಯಾರಿ. ಏನ್ ಸ್ಕೂಲ್ ಏನ್ ಕಲಿತಿರ್ತಾರ? 10th ಈಗ 2 ತಿಂಗಳು ಆಗಿತ್ರಿ. ಯಾವ ಯಾವ ಸ್ಕೂಲ್ ಕಲಿತಿದ್ರ? ಕೆ-ಬೋರ್ಡ್ CBSE ಸ್ಕೂಲ್ ಹೋಗ್ತಿದ್ದ. ಈಗ ಒಬ್ಬನ ಮಗ ರೀ. ಒಬ್ಬನ ಮಗನ ಇದ್ದವನು ಅವಂದ ನನ್ ಮಗ ಒಬ್ನ ಅವನ ಮ್ಯಾಗ ಆಸೆ ಇಟ್ಟು ಕುಂತಿದ್ದೀವ್ರಿ ನಾವು. ನಮ್ಮ ಮನೆಯವರು ಕಾರ್ ಡ್ರೈವಿಂಗ್, ನಮ್ದು BPL ಕಾರ್ಡ್. ಮಗಳಿದ್ದಾಗ ಆಸೆ ಇಟ್ಟಿದ್ದೀವಿ. ಕೈಗೆ ಬಂದಿದ್ದು ಹುಡುಗ ಬಾಯಿಗೆ ಬರ್ಲಿಲ್ಲ. ಸೆಕ್ಯೂರಿಟಿ ಯಾರು ಇಲ್ಲ. ಬೇರೆ ಹುಡುಗರಿಗೆ ಹಿಂಗ ಆಗ್ಬಾರ್ದು. ನಮ್ಮ ಹುಡುಗ ಹಿಂಗ ಆಗೈತೆ ಅಂತ ಹೇಳ್ಕೇಶನ್ ಬೇರೆ ಮಕ್ಕಳಿಗೆ ಹಿಂಗ ಆಗ್ಬಾರ್ದ್ರಿ. ಅದು ಬಂದ್ ಮಾಡಿಸ್ಬೇಕ್ರಿ. ಕೇಳಿದ್ರಲ್ಲ, ಮಗನನ್ನು ಕಳೆದುಕೊಂಡ ತಾಯಿಯ ಗೋಳು. ಮಗನ ಬಗ್ಗೆ ಆ ತಾಯಿಯ ನೂರಾರು ಕನಸು ಕಂಡವಳು. ಜೊತೆಗೆ ಮುಪ್ಪಿನ ವಯಸ್ಸಿನಲ್ಲಿದ್ದ ಒಬ್ಬ ಮಗ ಆಸರೆಯಾಗುತ್ತಾನೆ ಎಂದು ಬಲವಾಗಿ ನಂಬಿದ್ದವಳು. ಶಾಲೆಯನ್ನು ಕಲಿತು ಮಗ ಮುಂದೆ ದೊಡ್ಡದೊಂದು ನೌಕರಿ ಸೇರುತ್ತಾನೆ ಎಂದು ನೂರಾರು ಕನಸು ಕಂಡವಳು. ಮಗನ ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಕಷ್ಟಪಟ್ಟು ದುಡಿದು ಶಾಲೆಯ ಫೀಸ್ ಕಟ್ಟಿದವಳು. ಆದರೆ ಇಂದು ಇರುವ ಒಬ್ಬ ಮಗನ ಈ ರೀತಿ ಬಲಿಯಾಗಿದ್ದು ಕಂಡು ಆ ತಾಯಿ ದಿಗ್ಭ್ರಮೆಗೊಂಡಿದ್ದಾಳೆ. ಆ ತಾಯಿ ಕಂಡ ಸಾವಿರಾರು ಕನಸುಗಳು ಕ್ಷಣ ಮಾತ್ರದಲ್ಲಿ ನುಚ್ಚು ನೂರಾಗಿವೆ. ಮೃತ್ಯು ಕೂಪದಂತೆ ಇದ್ದ ಕ್ವಾರಿಯಲ್ಲಿ ಮಗ ಬಲಿಯಾಗಿದ್ದು ಇನ್ನು ಬೇಸರದ ಸಂಗತಿ ಅಲ್ಲವೇ? ತರಕು ನಮ್ಮ ಮಕ್ಕಳು ಫ್ರೆಂಡ್ಸ್ ಮನೆಗೆ ಊಟಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋಗಿದ್ದರು. ಹಂಗೆ ಆಟ ಆಡಿ ಮನೆಗೆ ಬರ್ತೇನೆ ಅಂತ ಹೇಳಿದರು. ಆದರೆ ಅವರು ಅಲ್ಲಿ ಹೋಗಿದ್ದು ನಮಗೂ ಗೊತ್ತಾಗಲಿಲ್ಲ. ಹೆಂಗೆ ಹೋದರು ಆಟ ಆಡೋಕೆ, ನೀರಿನಲ್ಲಿ ಆಟ ಆಡೋಕ್ಕೆ ಹೋಗಿದ್ದು ನಮಗೂ ಅಷ್ಟು ಇದು ಬಂದಿಲ್ಲ, ಯಾರಿಗೂ ಗೊತ್ತಾಗಿಲ್ಲ ಅದು. ಅಲ್ಲಿ ನೋಡಿದರೆ ದೊಡ್ಡ ಕಣಿವೆ ಇದೆ. ಅಲ್ಲಿ ಯಾವುದೋ ಬೇಲಿ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಹೋಗಲಾರ್ದಂಗೆ ಏನೂ ವ್ಯವಸ್ಥೆ ಮಾಡಿಲ್ಲ, ಒಂದು ಬೋರ್ಡ್ ಹಾಕಿಲ್ಲ. ನೀರು ಆಳ ಇದೆ ಅಂತಲೂ ಅಲ್ಲಿ ಒಂದು ಬೋರ್ಡು ಇಲ್ಲ, ಇಳಿಬೇಡಿ ಇದು ಇದೆ ಅಂತಂದು, ಏನದು ಡೇಂಜರ್ ಇದೆ ಅಂತಂದು ಯಾವುದೂ ಇದು ಮಾಡಿಲ್ಲ ಅಲ್ಲಿ. ಹೀಗಾಗಿ ಸಣ್ಣ ಮಕ್ಕಳಿಗೆ ಅಷ್ಟು 10th ಮಕ್ಕಳಂದ್ರೆ ಅವ್ರ ತಿಳುವಳಿಕೆ ಎಷ್ಟಿರ್ತೈತೆ ಅಷ್ಟೇ ಇರುತ್ತೆ. ಹೋಗಿ ಈಗ ಜಲಸಮಾಧಿ ಆದವರು ನಮ್ಮ ಮಕ್ಕಳು. ಇದಕ್ಕೆ ನಮಗೆ ಏನಾದರೂ ಒಂದು ಪರಿಹಾರ ಕಳಿಸ್ಕೊಟ್ರೆ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊಂತ. CBSE ಕೆ-ಬೋರ್ಡ್ ಸ್ಕೂಲ್ನಲ್ಲಿದ್ದರು. ಅವತ್ತು ರಜೆ ಆಯಿತು. ಅವತ್ತು ಎಷ್ಟು ಜನ ಮಕ್ಕಳು ಸರ್? ಒಂದೇ ಮಗ ಸರ್, ಒಂದೇ ಮಗ.
ಅವನು ಕೈಗೆ ಬಂದಿದ್ದ. ಈಗ 10th ಅಂತಂದ್ರೆ ನಮ್ಗೆ ಪೂರಾ ಡಿಪೆಂಡ್ ಇದ್ವಿ ಅವನ ಮೇಲೆ. ನಾವು ಎಲ್ಲ ಕೆಲಸ ಮಾಡ್ತಿದ್ದ ಮನೆಯಲ್ಲಿ. ಈಗ ನಾವು ಗಂಡ ಹೆಂಡತಿ ಇಬ್ಬರೇ ಇರಬೇಕಾಗೈತಿ. ನಮಗೆ ಯಾವ ಇದು ಇಲ್ಲ, ಆಸರೆ ಯಾವುದೂ ಇಲ್ದಂಗೆ ಆಗಿಬಿಟ್ಟಿದೆ. ನಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ, ನಮ್ಮವರಿಗೆ ವಯಸ್ಸಾಗಿದೆ. ಹೀಗಾಗಿ ನಮಗೆ ಯಾವುದೇ ಒಂದು ಪರಿಹಾರ ಕೊಡಿಸ್ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತೀನಿ. ಹೌದು ಸರ್, ಕಣಿವೆಯವರು ಒಂದು ಬೇಲಿ ಹಾಕಿದರೆ, ಒಂದು ಸೆಕ್ಯೂರಿಟಿ ಗಾರ್ಡ್ ಇಟ್ಟಿದ್ರೆ, ಒಂದಿಷ್ಟು ಬೋಲ್ಡ್ ಹಾಕಿದರೆ, ಅಲ್ಲಿ ಏನೋ ಒಂದು ಸಣ್ಣ ಬೇಲಿ ಹಾಕಿದ್ರು, ತಂತಿ ಬೇಲಿ ಹಾಕಿದ್ರು ಸಾಕಾಗಿತ್ತು. ತಂತಿ ಬೇಲಿ ದಾಟ್ತಿದ್ದಿಲ್ಲ, ಯಾಕಂದ್ರೆ ಗಿಡ ಗಂಟಿ ಬೆಳೆದು ಬೇಲಿ ಇದಾಗ ದೊಡ್ಡದಾಗ್ಬಿಡ್ತಿತ್ತು. ಅಲ್ಲಿ ದಾಟಿ ಹೋಗೋಕ್ಕೆ ಯಾರೂ ಧೈರ್ಯ ಮಾಡ್ತಿದ್ದಿಲ್ಲ. ಪೂರಾ ಓಪನ್ ರೋಡ್ ಇದೆ, ಅಲ್ಲಿ ಓಪನ್ ರೋಡ್ ಇದೆ. ಈಗ ಹುಡ್ರು ಫನ್ ಮಾಡೋಕ್ಕೆ, ಮಜಾ ಮಾಡೋಕ್ಕೆ ಏನಾರು ಹೋಗಿರ್ಬೋದು. ಸಣ್ಣ ಮಕ್ಕಳು ಅವ್ರು ತಿಳುವಳಿಕೆ ಇರೋದಿಲ್ಲ, ಮುಂದೆ ಏನಾಗ್ತೈತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಹಿಂಗೆ ಇದು ಆಗ್ತೈತೆ ಅಂತಂದು ಅವ್ರಿಗೆ ಗೊತ್ತಿರೋದಿಲ್ಲ. ನೀರಾಗ ಇಳಿದಿರ್ಬೋದು ಆಟ ಆಡಲಿಕ್ಕೆ ಅಂತ ನಮ್ಮದು ಹಿಂಗೆ ಅನಿಸಿಕೆ ಇದೆ. ಇಲ್ಲ ಸರ್, ನಮ್ಮ ಮಗ ಒಂದು ಸೆಲ್ಫಿ ಹೊಡ್ಕೊಂಡಿದ್ದು ನಮ್ಗೆ ಗೊತ್ತಿಲ್ಲ. ಯಾವ ರೀಲ್ಸ್ ಅಂತ ಸುಳ್ಳು, ಅದೇನೋ ಪಬ್ಲಿಕ್ ಮಾಡೋಕೆ ಹಂಗೆ ಬಿಟ್ಟಿದ್ದಾರೋ ಅದು ನಮ್ಮನ್ನು ಕೇಳಿಬಿಟ್ಟಿಲ್ಲ. ಅವ್ರ ಫೋಟೋ ಗಿಟೋ ಅವ್ರಿಗೆ ಮೊಬೈಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾರಿಗೂ ರೀಲ್ಸ್ ಹ್ಯಾಬಿಟ್ ಇಲ್ಲ. ಒಬ್ಬರು ರೀಲ್ಸ್ ಮಾಡಿದ್ರಲ್ಲ, ರೀಲ್ಸ್ ಶೂಟರಲ್ಲ. ರೀಲ್ಸ್ ಮಾಡಿದ್ರೆ ಯೂಟ್ಯೂಬ್ದಾಗ ಇದ್ರಾಗೆಲ್ಲ ಬರ್ತಿದ್ದು ರೀಲ್ಸ್ ಅವರು. ಅವು ಯಾವೂ ಇಲ್ಲ. ಅವ್ರದ್ದು ನೀವು ಚೆಕ್ ಮಾಡ್ಕೋಬೋದು, ಅಕೌಂಟ್ ಚೆಕ್ ಮಾಡ್ಕೋಬೋದು. ಅಂತ ಯಾವ ಇದು ಇದ್ದಿಲ್ಲ. ನಮ್ಮ ಮಗನ ಫೋಟೋ ತೆಗೆದು ನಾವು ತೆಗಿಬೇಕು. ಒಂದು ಸೆಲ್ಫಿ ನೋಡ್ಕೊತಿದ್ದಿಲ್ಲ ನಾವು, ನಮ್ಗೆ ಗೊತ್ತಿದ್ದಂಗೆ. ಅವ್ರು ಅವ್ರು ಯಾವುದಕ್ಕೆ ಹಂಗೆ ಇದ್ರ ನ್ಯೂಸ್ನಾಗ ಬಿಟ್ಟಿದ್ದಾರೋ ಗೊತ್ತಿಲ್ಲ. ರೀಲ್ಸ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ ಅಂತ ನಾವು ಅದು ಗೊತ್ತಿಲ್ಲ ನಮಗೆ. ಅಂತ ಯಾವುದೇ ಯಾವ ಹುಡ್ರಿಗಿಲ್ಲ. ಅಲ್ಲಿ ಇಷ್ಟ ಬಂದಿದ್ರಲ್ಲ ಹುಡ್ರಿಗೆ ಯಾವಕ್ಕೂ ಇಲ್ಲ ಆ ಟೈಪ್. ಧಾರವಾಡ ನಗರದ ನಿವಾಸಿಯಾದ ಶ್ರೇಯಸ್ ಹಾಗೂ ಧ್ರುವ ಮೃತಪಟ್ಟ ದುರ್ದೈವಿಗಳು. ಇನ್ನೂ ಬೆಳೆದು ಬಾಳಬೇಕಾದ ಮಕ್ಕಳು ಅದು ಏನು ಕನಸುಕೊಂಡಿದ್ದರೂ ಗೊತ್ತಿಲ್ಲ. ಆದರೆ ವಿಧಿ ಅವರ ಬಾಳನ್ನು ಇಷ್ಟು ಬೇಗ ಕತ್ತಲೆ ಮಾಡುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಇಬ್ಬರು ಮಕ್ಕಳು ಕೂಡ 10ನೇ ತರಗತಿ ವಿದ್ಯಾರ್ಥಿಗಳು. ಶಾಲೆಗೆ ರಜೆ ಇರುವ ಕಾರಣ ಆಟವಾಡಲು ಹೋಗಿದ್ದ ಮಕ್ಕಳು ಈಜಲು ಹೋಗಿ ಮೃತಪಟ್ಟಿದ್ದು ದೊಡ್ಡ ದುರಂತವೇ ಸರಿ. ಆದರೆ ಅದಕ್ಕೆ ಎಲ್ಲ ಮುಖ್ಯ ಕಾರಣ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆಯಿಂದ ನಿರ್ಮಾಣಗೊಂಡ ಮಣ್ಣಿನ ಕ್ವಾರಿಗಳು. ಇತ್ತೀಚಿನ ದಿನಗಳಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆ ಮಾಡುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಹುಬ್ಬಳ್ಳಿ ಧಾರವಾಡ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದು. ಇದರಿಂದ ಇಲ್ಲಿ ದೊರೆಯುವ ಕೆಂಪು ಮಣ್ಣಿಗೆ ಹಾಗೂ ಬೂದು ಬಣ್ಣದ ಮಣ್ಣಿಗೆ ಭಾರಿ ಬೇಡಿಕೆ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ದೊಡ್ಡ ಕುಳಗಳು ತಮ್ಮ ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಪ್ರಾರಂಭ ಮಾಡಿದ್ದು, ಇದರಿಂದ ಧಾರವಾಡ ಹಾಗೂ ಹುಬ್ಬಳ್ಳಿಯ ಪಟ್ಟಣದ ಸುತ್ತಮುತ್ತ ನೂರಾರು ಕ್ವಾರಿಗಳು ನಿರ್ಮಾಣಗೊಂಡಿವೆ. ಅಷ್ಟೇ ಅಲ್ಲ, ಈಗ ಮಳೆಗಾಲದ ಕಾರಣ ದೊಡ್ಡ ಕ್ವಾರಿಗಳಲ್ಲಿ ನೀರು ಸೇರಿಕೊಂಡು ಈಗ ಆ ಕ್ವಾರಿಗಳು ಅಪಾಯದ ತಾಣಗಳಾಗಿ ದಿನೇ ರಕ್ತ ಭಕ್ಷಕರಂತೆ ಒಂದಲ್ಲ ಒಂದು ಬಲಿಯನ್ನು ಪಡೆಯುತ್ತಿವೆ. ಕ್ವಾರಿಗಳ ಸುತ್ತಮುತ್ತ ಓಡಾಡುವ ಜಾನುವಾರುಗಳು, ಸಾಕು ಪ್ರಾಣಿಗಳು ಕ್ವಾರಿಯಲ್ಲಿ ಬಿದ್ದು ಹೊರಗಡೆ ಬರಲಾರದೆ ನರಳಾಡಿ ಮೃತಪಟ್ಟಿವೆ. ಇಷ್ಟೇ ಎಲ್ಲ ಆದರೂ ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮಾತ್ರ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಅಕ್ರಮ ಗಣಿಗಾರಿಕೆ ಕುಳಗಳ ವಿರುದ್ಧ ಸೂಕ್ತ ಕ್ರಮವನ್ನು ಇನ್ನೂವರೆಗೂ ಕೂಡ ಕೈಗೊಂಡಿಲ್ಲ. ಆದ್ದರಿಂದ ಈಗ ನಮ್ಮ ಮಕ್ಕಳು ಬಲಿಯಾಗಿವೆ ಎನ್ನುತ್ತಿದ್ದಾರೆ ನಗರದ ನಿವಾಸಿಗಳು. ನಮಸ್ಕಾರ. ಏನಿಲ್ಲ, ಈಗ ಅದು ತೀರ್ಕೊಂಡಲ್ಲ, ಅವ ನಮ್ಮ ತಮ್ಮನ ಮಗ ಸತೀಶ್ ಅಂತಂದು ನಮ್ಮ ತಮ್ಮ, ಅವ್ರ ಮಗ ಶ್ರೇಯಸ್ ಅಂತಂದೆ. ಅವ ಈ ಸಲ 10th ಅದಾನ. ಕೆ ಬೋರ್ಡ್ ಮಾಮಡ್ಡಿ CBSE ಸ್ಕೂಲ್ನಾಗ ಹೋಗ್ತಾನೆ. ಅವರಪ್ಪ ಪ್ರೈವೇಟ್ನಾಗ ಒಬ್ಬರದ ಡ್ರೈವರ್ ಅಂತ ಹೋಗ್ತಾನೆ. BPS ಕಾರ್ಡ್ದವ್ರು ಅವರು. ಆಮ್ಯಾಗ ಅವ್ರ ತಾಯಿಯಿಂದ ಹೌಸ್ ವೈಫ್. ಅವಂಗೊಬ್ಬ ಅಕ್ಕಳವ, ಆಕೆ ಈ ಸಲ ಡಿಪ್ಲೊಮಾ ಹೋಗ್ತಾಳೆ. ಬಟ್ ಏನಂತಂದರೆ ಅವ್ರಿಗೆ ಎಜುಕೇಷನ್ಗೆ ಇದಕ್ಕೆ ಸ್ವಲ್ಪ ಮಗ ಚಲೋ ಕಲೀಲಿ, ಮುಂದೆ ನಮ್ಮ ಜೀವನಕ್ಕೆ ಆಸರಕ್ಕಣ ಅಂತಂದು ಭಾಳ ವಿಚಾರ ಇಟ್ಕೊಂಡಿದ್ವಿ. ಅವತ್ತದು 17ನೇ ತಾರೀಕಿಗೆ ಬಕ್ರೀದ್ ಇದ್ದಾಗ ಅವ್ರೊಬ್ಬರು ಮುಸ್ಲಿಂ ಫ್ರೆಂಡ್ ಊಟಕ್ಕೆ ಬಾ ಅಂತಂದು ಎಲ್ಲರಿಗೂ ಹೇಳಿದ್ರೆ, ಒಂದು 5-6 ಹುಡುಗರಿಗೆ ಊಟಕ್ಕೆ ಇನ್ವೈಟ್ ಇರ್ತದೆ. ಇವ್ರು ಏನಾಗ್ತ 1:30-2 ಗಂಟೆಗೆ ಅವ್ರು ನಮಾಜ್ ಮುಗಿಸ್ಕೊಂಡು ಊಟಕ್ಕೆ ಹೋಗ್ಬೇಕಂತಂದು ಎಲ್ಲರೂ ಇವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಅವಾಗೇನಂತೆ ಇವ್ರ ಮನ್ಯಾಗ ಕ್ರಿಕೆಟ್ ಆಡಕ್ಕಂತಂದು ಗ್ರೌಂಡಿಗೆ ಹೋಗ್ತೀವಿ ಅಂತ ಹೇಳಿದಾರೆ. 10:30-11 ಸುಮಾರು ಹೋದ್ಮ್ಯಾಗ ನಾವು ಅವ್ರ ಏನು ವಿಚಾರ ಇಟ್ಟಿದ್ವಿ, ಕ್ರಿಕೆಟ್ ಆಡಕ್ಕೆ ಹೋಗ್ಯಾವ ಬರ್ತಾವಂತಂದೆ. ಆಮ್ಯಾಗ ಏನಾಗ್ತ 1:30-2 ಗಂಟೆ ಸುಮಾರು ಪೊಲೀಸರು ಯಾರಿಗೋ ಒಬ್ಬರು ಕಳಿಸಿದ್ರು ಇನ್ಫಾರ್ಮೆಂಟ್. ಅವರು ಮನೆಗೆ ಬಂದಿಲ್ಲ, ನಿಮ್ಮ ಹುಡುಗರು ಅಲ್ಲಿ ನಿನ್ನೆ ಕೂತ್ಕೊಂಡು ಡೈರಿ ಕಡೆ ನೀರಾಗ ಆಡಕ್ಕೆ ಹೋಗ್ಯಾವ ಬರ್ರಿ ನೀರಾಗದಾರೆ, ಸ್ವಲ್ಪ ತ್ರಾಸಾಗೈತೆ ಅಂತ ಇಷ್ಟೇ ಹೇಳಿದ್ರೆ. ನಮಗೇನಂತ ಗೊತ್ತಾಗಲ್ಲ. ನಾನು ಮತ್ತು ನಮ್ಮ ಇನ್ನೊಬ್ರು ಸಣ್ಣ ಬ್ರದರ್ ಸಚಿನ್ ಅಂತದಾರೆ, ಇಬ್ಬರು ಸೇರಿ ಅಲ್ಲಿ ಹೋದ್ವಿ. ಹೋಗುತ್ತಾನ ಅಂದರೆ ಅಲ್ಲಿ ಪೊಲೀಸರಿದ್ದರು, ಆಮ್ಯಾಗ ಫೈರ್ ಫೋರ್ಸ್ನವ್ರು ಬಂದಿದ್ರು, ಆಮ್ಯಾಗ ಸ್ವಿಮ್ಮಿಂಗ್ ಮಾಡೋದು ಉಳಿಸೋರು ಬಂದಿದ್ರು. ಹೋಗಿ ನೋಡಿದ್ರೆ ಅದು ಏನು ಭಯಾನಕ ಇತ್ತಂದ್ರೆ ಅದು ಅಲ್ಲಿಂದ ಮ್ಯಾಗ್ಲಿಂದ ನಾವು ತಳಗಿಳಾಕನ ಒಂದು 40 ನಿಮಿಷ ಆಗ್ತದೆ. ಅಂಥ ಭಯಾನಕಂತ ನಾವು ಇಲ್ಲೇ, ನನಗೆ ಒಂದು 48-49 ವರ್ಷ ಆದರೂ ನಾವೇ ಇಲ್ಲಿ ಹುಟ್ಟಿ ಬೆಳೆದ್ರ ಸತ್ಯಕ್ಕೆ ಅಂಥದ್ದು ನಾವು ಇವತ್ತಿನ ತನೂ ನೋಡಿಲ್ಲ. ಅಂಥ ಭಯಾನಕದು ಕಲ್ಲಿನ ಕ್ವಾರಿ ಅದು. ಅಲ್ಲಿ ಹೋದ್ವಿ. ಹೋಗಿ ಒಂದು 10-15 ನಿಮಿಷಕ್ಕೆ ನಮ್ಮ ಹುಡುಗಂದ ಅವು ಸ್ವಿಮ್ಮಿಂಗ್ ಈಜ್ ಬರೋರು ಕರ್ಕೊಂಡು
ಬಾಡಿ ತೆಗೆದ್ರೆ ಅದನ್ನಂಕರು ನೋಡಕ್ಕೆ ಬರಲಾರಷ್ಟಿತ್ತು. ನಾನು ನಮ್ಮ ಹೆಂಡತಿ ಇದೆ, ನಮ್ಮ ಬ್ರದರ್ನ ಹೆಂಡತಿ ಮತ್ತು ಎಲ್ಲರೂ ಸೇರಿ ಬಿದ್ದ ಸಿಕ್ಕಾಪಟ್ಟಿಗಿಂತ ಹೇಳಕ್ಕೆ ಬರೋಷ್ಟು ತ್ರಾಸ ಆಗ್ತದೆ. ಆಮ್ಯಾಗ ಅಲ್ಲಿ ನೆಟ್ವರ್ಕ್ ಬರಲ್ಲ ಏನಿಲ್ಲ. ಮತ್ತು ಒಂದು ಮ್ಯಾಗ ತೆಳಗೆ ನಮ್ಮ ಸಂಬಂಧಿಕರಿಗೆ ದೋಸ್ತರಿಗೆ ಹೇಳಕ್ಕೆ 2-3 ಸಲನೂ ಮ್ಯಾಗ ತೆಳಗೆ ಅಡ್ಡಾಡಿ ನೋಡಿದ್ವಿ. ಇವತ್ತಿನ ತನಕ ನಮ್ಮ ಕೈಕಾಲು ಸುದ್ದಾಗಿಲ್ಲ, ಅಷ್ಟು ಭಯಾನಕದಂಥದ್ದು ಕಾಲು ಹಿಡ್ಕೊಂಡ್ಬಿಟ್ಟಾವ ನಮಗೆ. ಈಗ ಅದು ಏನಂದ್ರೆ ಅಲ್ಲಿ ಮೇನ್ ಕಾರಣ ಏನು ಅನ್ಸುತ್ತೆ ನನಗೆ, ಅದಕ್ಕೆ ಕ್ವಾರಿಗೆ ಏನೋ ಥರ ಒಂದು ಸೆಕ್ಯೂರಿಟಿನೇ ಇಲ್ಲ. ಅಲ್ಲಿ ಒಂದು ಸೈನ್ ಬೋರ್ಡ್ ಆಗಲಿ, ಅಲ್ಲಿ ಗಾರ್ಡ್ ಆಗಲಿ, ಇಲ್ಲ ಅಂತಂದ್ರೆ ಅಲ್ಲಿ ಒಂದೇನಾರ ಬೋರ್ಡು ತಂತಿ ಬೇಲಿ ಯಾವ ಥರನೂ ಇಲ್ಲ. ಪೂರ ಏನೈತಿ ಅಲ್ಲಿ ನೀರಾಗ ಹೋಗುವಲ್ಲಿ ಸದ್ಯಕ್ಕೆ ಒಂದು ಬ್ಯಾರ್ಕೆಟರ್ ಹಾಕಲಿ, ಇಲ್ಲ ಒಂದು ಕಬ್ಬಣ ಬಾರ್ ಹಾಕಲಿ, ಇಲ್ಲ ಒಂದು ಕಟ್ಗೆಯರ ಹಾಕಿದ್ರೆ ಡೇಂಜರಸ್ ಪ್ಲೇಸ್ ಐತಿ, ಇಲ್ಲಿ ಯಾರು ಬರಬೇಡ್ರಿ, ಇಲ್ಲಿ ಆಲ್ರೆಡಿ ಡೆತ್ ಆಗ್ಯಾವ, ಇಲ್ಲ ಅಂತಂದು ಸತ್ತಾರ, ಇಂಥವೇನಾರ ಒಂದು ಹೆದರ್ಸುವಂತ ಬೋರ್ಡ್ ಗೀಡಿದ್ವು ಅಂದ್ರೆ ಯಾರ್ದು ನಮ್ಮ ಮಕ್ಕಳಾಯ್ತು ಯಾರ್ದು ಮಕ್ಕಳಾಯ್ತು ಯಾವೂ ಹೋಗುತ್ತಿದ್ದಿಲ್ಲ, ಆ ಇನ್ಸಿಡೆಂಟು ಹಾಕಿದ್ದಿಲ್ಲ ಅವು. ಹಿಂಗೆ ಇದಕ್ಕೆ ನನಗೇನು ಕಾರಣ ಅನ್ಸುತ್ತೆ ಅಂದ್ರೆ ಅದು ಪೂರ ಓಪನ್ ಏನು ಇಟ್ಟಿದ್ರಲ್ಲ, ಇದು ಕ್ವಾರಿ ಮಾಲಕರ ಆತ ಇಲ್ಲ, ಅದು ಯಾರು ಗೌರ್ಮೆಂಟ್ ಸಂಬಂಧ ಇತ್ತು, ಪ್ರೈವೇಟ್ದವ್ರ ಸಂಬಂಧ ಇತ್ತು, ಏನೋ ಇರಲ್ಲ, ಏನು ಅನ್ನೋನ್ ಹೆಸರಲ್ಲೇ ಇತ್ತು, ಅದಕ್ಕೆ ಅದ ಕಾರಣ ಅಂತ ನನಗೆ ಅನ್ನಿಸ್ತೈತಿ. ಯಾಕಂದ್ರೆ ಸಪೋಸ್ ಇದು ಅಲ್ಲಿ ಕ್ಲೋಸ ಇತ್ತು, ಇಲ್ಲ ಬಂದಿತ್ತು, ಇಲ್ಲ ಅಲ್ಲಿ ಒಬ್ಬ ಮನುಷ್ಯ ಕುಂತಿದ್ದ, ಯಾರಿಗೂ ಇಂಥದ್ದು ಬಿಡ್ತಿದ್ದಿಲ್ಲ ಅಂದ್ರೆ ಈ ಮಕ್ಕಳು ಅಲ್ಲಿ ಹೋಗ್ತಿದ್ದಿಲ್ಲ, ಹುಡುಗರು ಆ ಸಾವಿಗೂ ಏನು ಇದಾಕಿದ್ದಿಲ್ಲ, ಆಗಿ ಬರ್ತಿದ್ದಿಲ್ಲ. ಅದು ಈಗ ನಮ್ಮ ಮಗಂದು ಅತ್ತೆಗೆ ಮುಂದಾತು, ಫ್ಯೂಚರ್ನಾಗು ಯಾರ್ದು ಮಕ್ಕಳು ಆತ ಯಾವ ಮನುಷ್ಯನೂ ಆತ ಅಲ್ಲಿ ಹೋಗಿ ಇಂಥ ಇನ್ಸಿಡೆಂಟ್ ಅಂಕರು ಆಗ್ಬಾರ್ದು. ಈಗ ನಮ್ಗೆ ನೋಡಿದ್ರೆ ಏನ್ ಅನ್ಸೈತಿ, ಯಾರು ಬೇಕಾದ್ರೆ ಒಂದು 4-5 ಮಂದಿ ಒಬ್ಬ ಯಾವ್ದು ಎತ್ತಾಕೊಂಡು ಹೋಗಿ ಇವನ್ ಅಲ್ಲಿ ಮರ್ಡರ್ ಮಾಡಿದ್ರು ಸದ್ಯಕ್ಕೆ ಇಲ್ಲಿ ಮರ್ಡರ್ ಆಗೈತೆ ಅಂತಂದ್ರೆ ಹಚ್ಚಲಾರ್ದಂತ ಸನ್ನಿವೇಶ ಐತದ. ಈಗ ನಮಗೆ ಆಕ್ಚುಲಿ ನಮ್ದೇನು ನಮ್ಮ ಮಕ್ಕಳದ ದೋಸ್ತರು ಚಲೋ ಇದ್ರಂತ ತಿಳಿತೆ. ಈಗ ಅವ್ರು 6 ಮಂದಿ ಇದ್ರಲ್ಲ, 6 ಮಂದಿಯಾಗ 2 ನೀರಾಗ ಹೋದ್ಕೊಂಡು ಉಳಿದಿದ್ 4 ಮಂದಿ ಹೊರಗೆ ಬಂದ್ರೆ, ಆ 4 ಮಂದಿ ಬಂದವ್ರ ಪೈಕಿನೇ ಅಲ್ಲಿ ಲೋಕಲೇಟ್ಸ್ಗಾತ ಪೊಲೀಸರಿಗಾತ ಇನ್ಫಾರ್ಮೇಶನ್ ಹೇಳಿದ್ರಂತ ನಮ್ಮ ಮನಿತನ ಸುದ್ದಿ ಮುಡ್ತೆ. ಸಪೋಸ್ ಅವು ಹುಡುಗರು ಹೆದರಿ ಮಿಸ್ಸಿಂಗ್ ಆಗ್ಬಿಟ್ಟಿದೆ ಅಂದ್ರೆ ನಮ್ಮ ಹುಡುಗ ಎಲ್ಲ ಅನ್ನೋದು ನಮ್ಗೆ ಇವತ್ತಿನ ತನಕ ಗೊತ್ತಾಗ್ತಿದ್ದಿಲ್ಲ ಅದು. ಬಟ್ ಅಂತಂದ್ರೆ ಅಲ್ಲ ಏನಾಕೈತಿ, ಇದಕ್ ಕಾರಣ ಹುಡುಗರು ಚಲೋ ಇದ್ದು ನಮಗ್ ಗೊತ್ತಾತೆ. ಬಟ್ ಈಗ ಏನೈತಂದ್ರೆ ಈಗ ನಮ್ ಬ್ರದರ್ ಆತ, ಅವ್ರ ಮಿಸ್ಸಸ್ ಆತ, ಇವ್ರ ಪೂರ ಏನೇ ಅವರು ಎಜುಕೇಶನ್ ಅಟಕ್ ಅದಾವು, ಇಲ್ಲಿಟ್ರೇಟ್ ಅನ್ನಕ್ ಬರಂಗಿಲ್ಲ, ಏನೊಂದ್ ಮುಂದೊಂದ್ 3ನೇ-4ನೇದ್ ಕಲ್ತಾರ, ಇನ್ಕಮ್ ಅಂಕರು ಏನೂ ಇಲ್ಲ. ಹಿಂಗಾಗಿ ಅಂತಂದ್ರೆ ಅವ್ರಿಗೆ ಇವನ್ ಮ್ಯಾಗ ಆಸರಿದ್ರೆ, ಇವ್ನ್ ಚಲೋ ಕ್ವಾಲಿಟಿ ಇದೆ, ಚಲೋ ಸಾಲಿ ಎಜುಕೇಶನ್ ಕೊಡ್ತಿದ್ರೆ ಇವ್ನ್ ನಮ್ ಕೈಗೆ ಬರ್ತಾನೆ ಅನ್ನುವಂತ ವಿಚಾರ ಇತ್ತೆ. ಅವ್ ಏನು ಇನ್ನೊಂದ್ 4-5 ವರ್ಷಕ್ಕೆ ಸಾಲಿ ಕಾಲೇಜ್ ಮುಗಿಸ್ಕೊಂಡ ಇನ್ಕಮ್ ಚಾಲು ಆಗಿತ್ತಂದ್ರೆ ಇವ್ರು ಸ್ವಲ್ಪ ರಿಲ್ಯಾಕ್ಸ್ ಇರ್ಬೋದಿತ್ತೆ. ಹಿಂಗಾಗಿ ಏನಂತಂದ್ರೆ ಸ್ವಲ್ಪ ಏನು ನೀವು ಯಾವ ಕಡೆಯಿಂದ ನೀವು ಮೀಡಿಯಾದವ್ರಿಗೂ ಹೇಳ್ತೀನಿ, ನಾನು ಪೊಲಿಟಿಕಲ್ ಲೀಡರ್ಸ್ಗೂ ಹೇಳ್ತೀನಿ, ಪ್ರೆಸ್ನವ್ರಿಗೂ ಹೇಳ್ತೀನಿ, ಎಲ್ಲರಿಗೂ ಒಂದು ವಿಷಯ ಏನಂದ್ರೆ ಅವ್ರ ಫ್ಯಾಮಿಲಿಗೆ ನೀವು ಒಂದ್ ಸ್ವಲ್ಪ ಯಾವ್ದಾರ ತರದ ಕಾಂಪೆನ್ಸೇಷನ್ ಆತ, ದುಡ್ಡು ಆತೆ, ಇಲ್ಲ ಅವ್ರ ಅಕ್ಕದಾಳ ಆಕಿಗೆ ಏನಾರು ಸ್ವಲ್ಪ ಜಾಬದ್ ವ್ಯವಸ್ಥೆ ಆತೆ, ಏನಾರ ಒಂದು ಅನುಕೂಲ ಮಾಡಿಕೊಟ್ರೆ ಎಲ್ಲಾರ್ಗು ಅವ್ರ ಇದಕ್ಕೆ ಫ್ಯಾಮಿಲಿಗೆ ನೀವು ಪುಣ್ಯ ಹತ್ತಿಸ್ದಂಗಂತ ನಾನು ನಿಮ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತೀನಿ. ದಯಮಾಡಿ ಸಾಧ್ಯ ಆದಷ್ಟೇ ಏನಕ್ಕೈತೆ ಆ ತರ ಮಾಡಿಕೊಟ್ರೆ ನಾನು ನಿಮ್ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೊಂದು ಕೇಳ್ತೀನಿ, ಮಾಡಿಕೊಡ್ರಿ ಅಂತೇಳಿ. ನನ್ನ ಹೆಸರು ಸಂತೋಷ್ ನವಲೆ ಅಂತೆ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಅಕ್ರಮ ಗಣಿಗಾರಿಕೆ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಇನ್ನಷ್ಟು ಮಕ್ಕಳು ಬಲಿಯಾಗುವ ಮುಂಚೆ ಅಧಿಕಾರಿಗಳು ಎಚ್ಚೆತ್ತುಕೊಂಡರೆ ಸೂಕ್ತ. ಇಲ್ಲದೆ ಹೋದರೆ ವಿದ್ಯಾನಗರಿ ಧಾರವಾಡದ ಮಕ್ಕಳ ಮಾರಣ ಹೋಮ ಆಗದಂತೂ ಸತ್ಯ. ಇತ್ತೀಚೆಗೆ ಜೂನ್ 17ರಂದು ನಡೆದಂತಹ ಈ ಒಂದು ಅನಾಹುತ ಜಾಗದಲ್ಲಿ ನಾನಿದ್ದೀನಿ. ಕಳೆದ 17ನೇ ತಾರೀಕು ಏನು 6 ಜನರ ಗುಂಪೊಂದು ಫೋಟೋಶೂಟ್ಗೆ ಎಂದು ಬಂದಿರುತ್ತೆ. ಇವತ್ತು ನಾನು ಅದೇ ಪ್ಲೇಸ್ನಲ್ಲಿದ್ದೀನಿ. ಧಾರವಾಡ ಜಿಲ್ಲೆಯ ಮಣಸೂರು ಗ್ರಾಮದ ಹೊರವಲಯದಲ್ಲಿ ನಾನಿದ್ದೀನಿ. ನೀವು ದೃಶ್ಯದಲ್ಲಿ ನನ್ನ ಬಲಭಾಗದಲ್ಲಿ ಹಿಂಬದಿಯಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾದಂತಹ ಕ್ವಾರಿ, ಅಂದರೆ ಈ ರೀತಿಯಾದಂತಹ ಕ್ವಾರಿಯಲ್ಲಿ ಈಜಲು ಬಂದಂತಹ 6 ಜನರ ಗುಂಪೊಂದು
ಫೋಟೋಶೂಟ್ಗೆ ಬಂದಿರುತ್ತೆ. ಫೋಟೋಶೂಟ್ ಮಾಡುತ್ತಲೇ ಏನಂತಂದರೆ ನೀರಿಗೆ ಈಜಲು ತೆರಳುತ್ತಾರೆ. ನಂತರ ಧಾರವಾಡದ ಮಾಳಮಡ್ಡಿಯ ಶ್ರೇಯಸ್ ಹಾಗೂ ಧ್ರುವ ಎಂಬುವರು ಈ ಘಟನೆಯಲ್ಲಿ 15 ವರ್ಷದ ಬಾಲಕರು ಮೃತಪಟ್ಟಿರ್ತಾರೆ. ಒಟ್ಟು 6 ಜನ ಬಾಲಕರು ಸೇರಿಕೊಂಡು ಹೊರವಲಯದಲ್ಲಿ ಫೋಟೋಶೂಟ್ ಕ್ಲಿಕ್ಕಿಸೋಕ್ಕೆ ಆಗಮಿಸ್ತಾರೆ. ನಂತರದಲ್ಲಿ ನೀರಿಗೆ ಈಜಲು ಇಳಿದ ನಂತರ ಈ ಒಂದು ಅವಘಡ ಕೂಡ ಸಂಭವಿಸುತ್ತೆ. ನಂತರ 6 ಜನಗಳ ಪೈಕಿ 2 ಈ ಘಟನೆಯಲ್ಲಿ ಮೃತಪಟ್ಟಿದ್ದು ಈಜು ಬಾರದೇ ಇದ್ದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳ್ಬೋದು. ಯಾಕಂತಂದರೆ 6 ಜನರ ಪೈಕಿ 4 ಜನರಿಗೆ ಈಜು ಬರ್ತಿತ್ತು, ಇನ್ನೂ 2 ಜನರಿಗೆ ಈಜು ಬರ್ತಾ ಇರಲ್ಲ. ಈ ಒಂದು ನಿಟ್ಟಿನಲ್ಲಿ ಈ ದುರ್ಘಟನೆ ಸಂಭವಿಸುತ್ತೆ. ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಡಿಗ್ ಮಾಡಿ ಹಾಗೆ ಬಿಟ್ಟು ಅವಘಡಗಳು ಸಂಭವಿಸ್ತವೆ ಅಂತ ನಾನು ಕೂಡ ಸಾಕಷ್ಟು ಬಾರಿ ನಿಮಗೆ ತಿಳಿಸಿದರೂ ಕೂಡ ಈ ರೀತಿಯಾದಂತಹ ಅವಘಡಗಳು ಮೇಲಿಂದ ಮೇಲೆ ಧಾರವಾಡ ಜಿಲ್ಲೆಯಲ್ಲಿ ಸಂಭವಿಸ್ತಾನೆ ಇದೆ. ಈಗ ಈ ಸಂಬಂಧಪಟ್ಟಂತೆ ಧಾರವಾಡ ಗ್ರಾಮೀಣ ಸ್ಟೇಷನಲ್ಲಿ FIR ಕೂಡ ಆಗಿರುತ್ತೆ. ಈ ರೀತಿ ಯಾರು ಇದಕ್ಕೆ ಹೊಣೆಗಾರರು, ಈ ರೀತಿಯಾದಂತಹ ಅಮಾಯಕರ ಬಾಲಕರು ಮೃತಪಟ್ಟಿದ್ದಾರೆ, ಏನೋ ಒಂದು ಫೋಟೋ ಕ್ಲಿಕ್ಕಿಸಕ್ಕೆ ಹೋಗಿರ್ತಾರೆ, ಏನೋ ಒಂದು ಕಾಲು ಜಾರಿ ನೀರಿಗೆ ಬೀಳ್ತಾರೆ ಅಥವಾ ಈಜಲು ತೆರಳಿ ಬೀಳ್ತಾರೆ. ಅಲ್ಲಿ ನೀರಿನಲ್ಲಿ ಎಷ್ಟು ಆಳ ಇದೆ ಏನಿದೆ ಅಂತ ಮಕ್ಕಳಿಗೂ ಗೊತ್ತಿರಲ್ಲ. ಕೇವಲ 15 ವರ್ಷ ಮಕ್ಕಳಿಗೆ ನಾನು ಈಜಬೇಕು, ಅವರಿಗೆ ಒಂದು ಆಸೆ ಇರುತ್ತೆ, ಏನೋ ಒಂದು ನಾನು ಕೂಡ ಕಲಿಬೇಕನ್ನೋ ಆಸೆ ಇರುತ್ತೆ, ಹಂಬಲದಲ್ಲಿ ನೀರಿಗೆ ಇಳಿದು ಬಿಡ್ತಾರೆ. ಆದರೆ ಇಲ್ಲಿ ನಡೆದಂತಹ ಈ ರೀತಿಯಾದಂತಹ ಅವಘಡಕ್ಕೆ ಯಾರು ಹೊಣೆಗಾರರು ಅಂತ ಹೇಳ್ಬೋದು ಅಂತಾರೆ. ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಈ ರೀತಿಯಾದಂತಹ ಧಾರವಾಡ ಜಿಲ್ಲೆಯಲ್ಲಿ ಸಾಕಷ್ಟು ಕ್ವಾರಿಗಳಿದ್ದಾವೆ. ಅವೆಲ್ಲ ಕ್ವಾರಿಗಳು ಯಾವ ರೀತಿಯಾದಂತಹ ಪರವಾನಗಿ ತಗೊಂಡಿದೆ, ಯಾವ ರೀತಿ ಸರ್ಕಾರದ ಪರವಾಗಿದೆ, ಯಾರ ಸರ್ಕಾರದ ಮಾಹಿತಿಯನ್ನು ಎಲ್ಲವೂ ಕೂಡ ದಾಖಲಾತಿಗಳನ್ನು ತಮಗೆ ಸಲ್ಲಿಸಿದ್ದಾರಾ, ಕಾನೂನು ಬಾಹಿರವಾಗಿ ಚಟುವಟಿಕೆ ನಡೆಸ್ತಾ ಇದ್ದಾರಾ ಅಥವಾ ಯಾವ ರೀತಿ ನಡೆಸ್ತಾ ಇದ್ದಾರೆ, ಇವೆಲ್ಲ ಅವಘಡಗಳು ಮೇಲಿಂದ ಮೇಲೆ ಸಂಭವಿಸ್ತಾ ಇದ್ದಾವೆ. ಇದಕ್ಕೆ ಭೂ ಮತ್ತು ಗಣಿ ಇಲಾಖೆ ಕೂಡ ಗಮನ ಹರಿಸಬೇಕು, ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಗಮನ ಹರಿಸಬೇಕು. ಇಲ್ಲಿ ಯಾವ ರೀತಿಯಾದಂತಹ ಬಂದೋಬಸ್ತ್ ಮಾಡಬೇಕು ಅಥವಾ ಯಾವ ರೀತಿ ಕ್ವಾರಿಗೆ ಯಾವ ಸಂಬಂಧಪಟ್ಟ ಮಾಲೀಕರು ಏನೆಲ್ಲ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏನೇನು ಬಳಸಬೇಕು, ಯಾವ ರೀತಿ ಎಚ್ಚರಿಕೆ ಬೋರ್ಡ್ಗಳನ್ನ ಹಾಕಬೇಕು. ಈಗ ನೋಡ್ತಾ ಇರ್ಬೋದು ನೀವು, ಯಾವುದೇ ರೀತಿಯಾದಂತಹ ಬೋರ್ಡ್ಗಳಿಲ್ಲ, ಏನಿಲ್ಲ. ಈಗ ತಾನೇ ಈ ಘಟನೆ ಸಂಭವಿಸಿದ ನಂತರದಲ್ಲಿ ಮುಳ್ಳಿನನ್ನು ಹಾಕಿದ್ದಾರೆ. ಯಾಕಂತಂದರೆ ಈ ರೀತಿ ಓಪನ್ ಇದೆ, ಎಲ್ಲನೂ ಮೊದಲಿಂದನೂ ಇದು ಓಪನ್ ಇರ್ತದೆ. ಆದರೆ ಈ ಅವಘಡ ಸಂಭವಿಸಿದ ನಂತರ ಈ ರೀತಿಯಾದಂತಹ ಹಾಕಿದರೆ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಆ ದೂರದಲ್ಲಿ ಎಲ್ಲವೂ ಕೂಡ ಓಪನ್ ಆಗಿದೆ. ಒಂದು ಪ್ರಾಣಿ ಬೀಳ್ಬೋದು ಮೇಲಿಂದ, ಅಲ್ಲೇ ಕೂಡ ಪಕ್ಕದಲ್ಲಿ ಹೊಲ ಇದೆ, ಹೊಲದಲ್ಲಿ ಕೆಲಸ ಮಾಡುತ್ತಿರ್ತಕ್ಕಂಥ ಯಾರೋ ಒಬ್ಬರು ಆಕಸ್ಮಿಕವಾಗಿ ರೈತರಿಗೂ ಕಾಲು ಜಾರಬಹುದು, ಏನೋ ಅವಘಡ ಸಂಭವಿಸಬಹುದು. ಈ ರೀತಿಯಾದಂತಹ ಕಲ್ಲು ಗಣಿಗಾರಿಕೆ, ಮಣ್ಣು ಗಣಿಗಾರಿಕೆ, ಅಕ್ರಮ ದಂಧೆಕೋರರನ್ನು ಮಟ್ಟ ಹಾಕಲು ಭೂ ಮತ್ತು ಗಣಿ ಇಲಾಖೆ ಕೂಡ ಸಜ್ಜಾಗಬೇಕು. ಜೊತೆಗೆ ಇದಕ್ಕೆ ಧಾರವಾಡ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಕೂಡ ಇದಕ್ಕೆ ಸಾಥ್ ನೀಡಬೇಕು ಅನ್ನೋದು ನಮ್ಮ ಎಲ್ಲರ ಆಶಯವಾಗಿದೆ. ಗಣೇಶ್ ಹಿರೇಮಠ್, ನ್ಯೂಸ್ 88 ಕನ್ನಡ, ಧಾರವಾಡ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.